ಸರ್ ಈಗ ಅಂದ್ರೆ ಶ್ಯಾಮ ಭಟ್ಟ ಒಂಥರ ಇರ್ತಾರೆ, ಒಂಥರ ಹೋಗ್ತಾರೆ. ಅವ್ರ ಮಗ ಅವ್ರ ನೆಕ್ಸ್ಟ್ ಈ ತರದೆಲ್ಲ ಪಾತ್ರಗಳ ಬದಲಾವಣೆ ಈ ಆ ತರದ ದಯಾದಿಗಳು ಆ ಥರದೆಲ್ಲ ಆಗ್ತದೆ ಸರ್. ಅಂದ್ರೆ ನನ್ನ ವೈಯಕ್ತಿಕವಾಗ ಸರ್ ಅದು ಹೇಗೆ ಆಗ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಸರ್. ಮಿರಾಕಲ್ಲು ಯಂಗ್ ಏಜಲ್ಲಿ ನಾನು ಶುರು ಮಾಡಿದ್ದು, ಅಂದರೆ ಇನ್ ದ ಸೆನ್ಸ್ ಆ ಸೀರಿಯಲಲ್ಲಿ ನನಗೆ ಯಂಗ್ ಏಜ್ ಇರುತ್ತೆ ಕನಕಾಚಲರು ಇದರಲ್ಲಿ. ಆ ನಂತರ ನಾನು ತಿಮ್ಮಣ್ಣ ಭಟ್ರಿಗೆ ಬರ್ತೀನಿ, ಸ್ವಲ್ಪ ಏಜ್ ಥರ ಅಷ್ಟೇ. ಈಗ ವೆಂಕಟನಾಥನಿಗೆ ಬಂದಾಗ ಒಂದು ಏಜ್ ಕ್ಯಾರೆಕ್ಟರ್ ಮಾಡಬೇಕಾಗತ್ತೆ ಆ ವಯಸ್ಸಿನ ಇದು ನಂತರದಲ್ಲಿ. ಸರ್ ನಾನು ನ್ಯಾಚುರಲ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ ಅಷ್ಟೇ, ಅಂದರೆ ಕ್ಯಾಶುವಲ್ ಆಗಿ ಹೋಗ್ತೀನಿ. ರಾಯರು ಅದನ್ನು ಹೇಗೆ ತೋರಿಸ್ತಾ ಇದ್ದಾರೆ ನನಗೆ ಒಂದೊಂದ್ಸಲ ಆಶ್ಚರ್ಯ ಆಗುತ್ತೆ ಸರ್. ಕೆಲವೊಂದು ರಿಯಾಕ್ಷನ್ಗಳು, ಕೆಲವು ಡೈಲಾಗ್ ಡೆಲಿವರಿಗಳು ನಾನೇ ಕೂತ್ಕೊಂಡ್ರೆ ಇದು ನಾನೇನಾ ಅನ್ನೋ ಮಟ್ಟಕ್ಕೆ ನನಗೆ ಆಶ್ಚರ್ಯ ಆಗತ್ತೆ. ಖಂಡಿತ ಸರ್. ಅದು ಹೇಗಾಗುತ್ತೆ ಸರ್, ಈಗ ನಾವು ಮೇಕಪ್ ಆದ ತಕ್ಷಣ ನಾನು ಹಾಗೇ ತಲೆನ ಆಗ್ಬಿಡ್ತೀನಿ ಸರ್. ನನ್ನ ಕ್ಯಾಮ್ರಾ ಮುಂದೆ ಹೋದ ತಕ್ಷಣ ರೋಲಿಂಗ್ ಅಂದರೆ ಸಾಕು, ನನಗೆ ಆಟೋಮೆಟಿಕ್ ಬಾಡಿ ಬೆಂಡ್ ಆಗುತ್ತೆ, ಬಾಡಿ ಲ್ಯಾಂಗ್ವೇಜ್ ಶುರುವಾಗುತ್ತೆ, ವಾಯ್ಸಲ್ಲಿ ವೇರಿಯೇಷನ್ ಶುರುವಾಗುತ್ತೆ ಸರ್. ಫಸ್ಟ್ ಸೀನ್ ನಾನು ಆ್ಯಕ್ಟ್ ಮಾಡಿದಾಗ ಅಂದರೆ ಏಜ್ಡ್ ಗೆಟಪ್ಪಲ್ಲಿ ಒಂದು ವೆಂಕಟನಾಥನ ಹೆಣ್ಣು ನೋಡೋದಕ್ಕೆ ಒಂದು ಸೀನ್ ಇದೆ, ಸರಸ್ವತಿ ಅವ್ರ ಮನೆಗೆ ಹೋಗ್ತೀನಿ. ನಾನೇನು ಪ್ರಿಪ್ರೇಷನ್ಸ್ ಇಲ್ಲ ಸರ್. ನವೀನ್ ಸರ್ ನನ್ನ ಸರ್ ಈ ಥರ ಇದಿರುತ್ತೆ ಸೀನು ಅಂತ ಹೇಳಿದ್ರು. ಹೋಗಿ ಸರ್ ನಮಸ್ತೆ, ನಿಮ್ಮ ಡೈರೆಕ್ಷನಲ್ಲಿ ನಾನು ಇವತ್ತು ಶ್ಯಾಮ ಭಟ್ಟನ ಕ್ಯಾರೆಕ್ಟರ್ ಆ್ಯಕ್ಟ್ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ. ಆಲ್ ಕ್ರೆಡಿಟ್ ಗೋಸ್ ಟು ನವೀನ್ ಸರ್. ನಾನು ಆ ಥರ ಪರ್ಫಾರ್ಮ್ ಮಾಡಿದ್ದೀನಿ ಅಂತ. ಓ ಅಮ್ಮ ಸರಸ್ವತಿ, ವೆಂಕಟನಾಥನಂತ ಹುಡುಗ ಎಲ್ರಿಗೂ ಸಿಗಲ್ಲ ಅಮ್ಮ. ಅವನು ದೈವ ಪುರುಷ, ನಿನಗೆ ಸರಿಯಾದ ಜೋಡಿ. ಹರಿ ನಿಮ್ಮಿಬ್ಬರಿಗೂ ಒಳ್ಳೇದು ಮಾಡಲಿ. ಹೌದೌದು ಸರ್. ಅದು ವಿತ್ ಮೇಕಪ್ ಅಲ್ಲಿ, ಕಾಸ್ಟ್ಯೂಮ್ ಅಲ್ಲಿ